ಜನರಲಿ ನಂಗೇನಿತ್ತು ಅಂದರೆ ಒಂದು ಪ್ರೊಡಕ್ಷನಲ್ಲಿ ನಂಗೆ ಭಾಳ ಆಸಕ್ತಿ ಇತ್ತು, ಬರವಣಿಗೆಯಲ್ಲಿತ್ತು, ಬಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಕ್ರಿಯೇಟಿವಲ್ಲಿ ನಂಗೆ ಭಾಳ ಆಸಕ್ತಿ ಇತ್ತು. ಏನಂದ್ರೆ ಸರ್ ಇಲ್ಲಿ ಯಾಕಂದ್ರೆ ಮನೆಯಲ್ಲೇ ನಿಮ್ಗೊಂದು ದೊಡ್ಡ ಲೈಬ್ರರಿ ಅಂತ ಇತ್ತು. ಅಂದ್ರೆ ಅಮ್ಮವ್ರು ಇದ್ರು, ಇಬ್ರು ಅಮ್ಮಂದ್ರು ಕೂಡ ಲೆಜೆಂಡರಿ ಆಕ್ಟರ್ಸ್ ಆಗಿದ್ರು ಅಂತವ್ರು. ಸೊ ಆ ಟೈಮಲ್ಲಿ ನಿಮಗೆ ನಟನೆ ಅನ್ನುವಂಥದ್ದು ಅಂದ್ರೆ ನಿರ್ದೇಶನ ಅನ್ನುವಂಥದ್ದು ಅಂದ್ರೆ ಅದು ಎಲ್ಲೋ ಒಂದ್ ಕಡೆ ಅದು ನಿಮ್ಮ ರಕ್ತಗತವಾಗಿ ಬಂದಿರುವಂತಹ ಒಂದು ಕಲೆ ಅಂತಾನೆ ಹೇಳ್ಬೋದು. ಬಟ್ ಕಲಾವಿದನಾಗಿ ಜಾಸ್ತಿ ನೀವು ಮುಂದುವರಿಲಿಲ್ಲ ಅಂತ ಅನ್ಸುತ್ತಲ್ಲ. ಸೊ ಅದಾದ್ಮೇಲೆ ಡೈರೆಕ್ಷನ್ ಕಡೆ ಜಾಸ್ತಿ ಒಲವು, ಆಮೇಲೆ ಕ್ರಿಯೇಟಿವ್ ಫೀಲ್ಡ್ ಕಡೆ ಜಾಸ್ತಿ ಇಲ್ಲ, ಜನರಲಿ ನಂಗೇನಿತ್ತು ಅಂದರೆ ಒಂದು ಪ್ರೊಡಕ್ಷನಲ್ಲಿ ನಂಗೆ ಭಾಳ ಆಸಕ್ತಿ ಇತ್ತು, ಬರವಣಿಗೆಯಲ್ಲಿತ್ತು, ಬಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನನಗೆ ನಾನು ಕಂಟಿನ್ಯೂ ಮಾಡಿಲ್ಲ ಬರವಣಿಗೆ. ಓಕೆ. ಆಗ ಎಲ್ಲರೂ ಎಮರ್ಜೆನ್ಸಿ ಬಂದಾಗ ಒಂದೆರಡು ಸೀನ್ ಬರೀತಿದ್ದೆ ಅನ್ನೋದು ಬಿಟ್ಟರೆ ಬರವಣಿಗೆಗೆ ಕೂತಿಲ್ಲ. ಸೊ ಕ್ರಿಯೇಟಿವಲ್ಲಿ ನಂಗೆ ಭಾಳ ಆಸಕ್ತಿ ಇತ್ತು, ಪ್ಲಸ್ ಟೆಕ್ನಿಕಲ್ ಇತ್ತು. ಆವಾಗ ಏನಾಗಿತ್ತು ಅಂದರೆ ಆಲ್ ಓವರ್ ಇಂಡಿಯಾ ಎಡಿಟರ್ಸ್ಗೆ ಭಾಳ ಡಿಮ್ಯಾಂಡ್ ಇತ್ತು. ಓಕೆ. ವಿಡಿಯೋ ಎಡಿಟರ್ಸ್, ಸಿನಿಮಾ ಮಾಡೋರು ಭಾಳಷ್ಟು ಜನ ಇರೋರು, ಬಟ್ ಸಿನಿಮಾದೇ ಬೇರೆ ಕಾನ್ಸೆಪ್ಟ್ ಸೇಮೇ ಆದರೂ ಕೂಡ ಕಟ್ಸ್ ಎಲ್ಲ ಬೇರೆ ನಮಗೆ ಇದೆಲ್ಲ ಬೇರೆ ಆಗೋದು. ಏನು ಫಿಸಿಕಲ್ ಏನು ಮೆಥಡ್ ಇದೆಯಲ್ವಾ. ಫಾರ್ ಎಕ್ಸಾಂಪಲ್ ಆವಾಗ ಇನ್ನೂ ಈ ನಾನ್ ಲೀನಿಯರ್ ಸಿಸ್ಟಮ್ ಬಂದಿರಲಿಲ್ಲ. ಓಕೆ. ನಾನ್ ಲೀನಿಯರ್ ಈಗೇನು ಮಾಡ್ತೀವಿ ಅಂದರೆ ಒಂದು ಸೀನ್ ಶೂಟ್ ಆಯಿತಾ, ಆ ಸೀನ್ ಮಾತ್ರ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ತಂದು ಅಸೆಂಬಲ್ ಮಾಡಿ ಹಂಗಿರಲಿಲ್ಲ. ನಾನು ಶುರು ಮಾಡಿದಾಗ ಅದು ಲೋ ಬ್ಯಾಂಡ್. ಒಂದು ಜನ್ರೇಷನ್ ನಾವು ಮತ್ತೆ ಅದನ್ನು ಕಾಪಿ ಮಾಡ್ತೀವಿ ಅಂದರೆ ಗ್ರೈನ್ಸ್ ಬರೋಕ್ಕೆ ಶುರು ಆಗ್ಬಿಡೋದು. ಸೊ ನಮಗೆ ಏನಿದೆಯೋ ಆದಷ್ಟು ಇದೆಯಲ್ವಾ, ಶೂಟ್ ಆಗಿದ್ದ ವೆರಿ ನೆಕ್ಸ್ಟ್ ಜನ್ರೇಷನ್ನೇ ನಾವು ಟ್ರಾನ್ಸ್ಮಿಷನ್ಗೂ ಯೂಸ್ ಮಾಡ್ತಾ ಇದ್ದಿದ್ದು. ಯಾವುದೇ ಕಾರಣಕ್ಕೂ ಥರ್ಡ್ ಹೈ ಬ್ಯಾಂಡ್ ಬಂದಮೇಲೆ ಅಲ್ಲಿಂದ ಇನ್ನೊಂದು ಮಾಸ್ಟ್ರಿಂಗಿಗೆ ತಗೋತಿದ್ವಿ. ಇನ್ಫ್ಯಾಕ್ಟ್ ಅವಾಗ ಏನಾಗೋದು ಅಂದರೆ ಈ ಇನ್ ಬಿಟ್ವೀನ್ ದಿ ಎಪಿಸೋಡ್ಸ್ ಇದೆಯಲ್ವಾ, ನಿಮಗೆ ಕಮರ್ಷಿಯಲ್ ಹಾಕ್ತಿರ್ಲಿಲ್ಲ. ಓಕೆ. ಕಮರ್ಷಿಯಲ್ಸೇ ಬಿಗಿನಿಂಗ್ ಎಂಡಿಂಗಲ್ಲಿ ಹಾಕ್ತಿದ್ರು. ಯಾಕಂದರೆ ಅದನ್ನು ಮಧ್ಯ ಕಟ್ ಮಾಡಿ ನಾವು ಕಮರ್ಷಿಯಲ್ ಹಾಕಬೇಕು ಅಂದರೆ ಮತ್ತೊಂದು ಜನ್ರೇಷನ್ ಹೋಗುತ್ತೆ ಅಂತ. ಸೊ ಅದು ಟೋಟಲಿ ಒಂದು ಡಿಫ್ರೆಂಟ್ ಅಪ್ರೋಚೇ ಇತ್ತು ಎಡಿಟಿಂಗಿಗೆ ಅವಾಗ. ಈಗ ಸಿನಿಮಾಗೂ ಟೆಲಿವಿಷನ್ಗೂ ನಿಮಗೆ ಯಾವುದೇ ಕ್ರಾಫ್ಟಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲದೆ ಇರ್ಬೋದು, ಬಟ್ ಅವಾಗ ಭಾಳ ಡಿಫ್ರೆನ್ಸ್ ಇತ್ತು. ಇವನ್ ಕ್ಯಾಮ್ರಾ ವರ್ಕಲ್ಲೂ, ಯಾಕಂದ್ರೆ ನಾನು ಕ್ಯಾಮ್ರಾಮನ್ ಆಗಿ ಸುಮಾರು ಇಷ್ಟು ವರ್ಕ್ ಮಾಡಿದ್ದೆ. ಓಕೆ. ಸೊ ಎಡಿಟಿಂಗ್ ಮಾಡಿದ್ದೀರಾ, ಕ್ಯಾಮ್ರಾ ವರ್ಕ್ ಮಾಡಿದ್ದೀರಾ, ಸೊ ಆಲ್ಮೋಸ್ಟ್ ಎಲ್ಲ ವಿಭಾಗದಲ್ಲೂ ಕೂಡ ಕ್ಯಾಮ್ರಾ ಆಲ್ಮೋಸ್ಟ್ ಒಂದು 7-8 ವರ್ಷ ಮಾಡಿದೆ ನಾನು. ಓಕೆ. ಅವಾಗ ಬಿಗಿನಿಂಗಲ್ಲಿ, ಯಾಕಂದ್ರೆ ನಮ್ಗೆ ಅನಿವಾರ್ಯ ಇರಲಿಲ್ಲ ಅವಾಗ, ನೀವು ಮಾಡ್ತಾ ಬಿಕಾಸ್ ಸಿನಿಮಾ ಮಾಡೋರಿಗೆ ಇದ್ರದ್ದು ಟೆಲಿವಿಷನ್ದು ಅವಾಗೆಲ್ಲ ಬಿಗಿನಿಂಗಲ್ಲಿ ಟ್ಯೂಬ್ ಕ್ಯಾಮ್ರಾಸ್ ಇತ್ತು, CCDಗಳು ಬರೋ ಮುಂಚೆ. ಒಂಚೂರ ಹಾರ್ಶ್ ಲೈಟಾಗಿ ಹಿಂಗೆ ಪ್ಯಾನ್ ಮಾಡಿದ್ರೆ ಟೈಲಿಂಗ್ ಬರೋದು. ಸೊ ಅದೆಲ್ಲ ಭಾಳ ತಲೆಯಲ್ಲಿ ಇಟ್ಕೊಂಡು ತುಂಬ ಲಿಮಿಟೆಡ್ ಇದರಲ್ಲೇ ವರ್ಕ್ ಮಾಡಬೇಕಾಗಿತ್ತು. ಸೊ ಸ್ಪೆಷಲೈಸೇಷನ್ ಬೇಕಾಗಿತ್ತು. ಆಮೇಲೆ ಸ್ಪೆಷಲ್ ಎಫೆಕ್ಟ್ಸು ಹಾಗೇನೆ ಪ್ರತಿಯೊಂದು ನಮಗೆ ಇರಲಿಲ್ಲ. ಒಂದು ಫ್ರೀಸ್ ಮಾಡೋಕ್ಕೆ ಸಿಗೋದು, ಒಂದು ಚಿಕ್ಕದು ಒಂದು ಮಾಸ್ಕ್ ಸಿಗೋದು, ಅದು ಫಿಕ್ಸೆಡ್ ಮಾಸ್ಕು. ನಾನು ಅದನ್ನು ಇಟ್ಕೊಂಡು, ಆ ಫಿಕ್ಸೆಡ್ ಮಾಸ್ಕ್ನ ಇಟ್ಕೊಂಡು ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಶಾರ್ಟ್ಸ್ ಕ್ಯಾಮ್ರಾ ವರ್ಕ್ ಮಾಡಿಕೊಂಡು ಫಸ್ಟ್ ಟೈಮ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು ಡ್ಯುಯಲ್ ರೋಲ್ ಶೂಟ್ ಮಾಡಿದ್ದು ಆ ಟೈಮಲ್ಲಿ 92ನಲ್ಲಿ. ಓಕೆ. ಮಾಧುರಿ ಇದರಲ್ಲ ಆರ್ಟಿಸ್ಟ್, ಅವ್ರು ಆ್ಯಕ್ಟ್ ಮಾಡಿದ್ರು ಡಬಲ್ ರೋಲು. ಓಕೆ. ಸೊ ಅದು ಆಲ್ಮೋಸ್ಟ್ ಆವಾಗೆಲ್ಲ ಇಂಪಾಸಿಬಲ್. ಇನ್ನು ಕ್ರೋಮಾ ತುಂಬ ಇನ್ಫ್ಯಾಂಟ್ ಸ್ಟೇಜಸ್, ಅಷ್ಟು ಈಸಿಯಾಗಿ ಕ್ರೋಮಾ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಇದೆಲ್ಲ ಇಲ್ವಲ್ಲ, ಕಂಪ್ಯೂಟರ್ ಏನೂ ಇಲ್ಲ. ಯಾರು ಮಾಡ್ತಾನೆ ಇರಲಿಲ್ಲ ಆ ಥರದ್ದು ಆ ಟೈಮಲ್ಲಿ. ಇಲ್ಲಂತಲ್ಲ, ಆಲ್ ಓವರ್ ಇಂಡಿಯಾನೇ ಅಂತ ಹೇಳ್ಬೋದು. ಆ ಥರ ಅಷ್ಟು ಇಲ್ಲ. ಸುಮಾರು ಜನ ಡಬಲ್ ರೋಲ್ ಮಾಡಿದಾಗ ಒಂದೇ ಡೂಪ್ ಇಟ್ಬಿಟ್ಟು ಅದಷ್ಟೇ ಶಾರ್ಟ್ಸ್ ಇಡೋರು, ಇಲ್ಲಾಂದ್ರೆ ಆಪೋಸಿಟ್ ಶಾರ್ಟ್ಸ್ ಇಟ್ಕೊಂಡು ಕಟ್ ಮಾಡ್ಕೊಂಡು ಆ ಥರ ಕತೆ ಹೇಳ್ಕೊಂಡು ಒಟ್ಟಿಗೆ ಒಂದೇ ಫ್ರೇಮಲ್ಲಿ ಇಬ್ಬರನ್ನ ತಂದಿದ್ದು ನಾನು. ಅದು ವಿತ್ ವೆರಿ ಲಿಮಿಟೆಡ್ ಇದು ಎಕ್ವಿಪ್ಮೆಂಟ್. ರೆಸ್ಪಾನ್ಸ್ ಹೆಂಗಿತ್ತು ಸರ್ ಆ ಥರದ್ದೆಲ್ಲ? ತುಂಬ ಚೆನ್ನಾಗಿತ್ತು. ಅವಾಗ ನೀವು ಹಳೆ ಪ್ರೆಸ್ನವ್ರಿಗೆ ಕೇಳಿದ್ರೆ ನೆನಪಿರುತ್ತೆ. ಯಾಕಂದ್ರೆ ಇಟ್ ವಾಸ್ ಎ ವೆರಿ ಬಿಗ್ ಈವೆಂಟ್ ಅದು. ಅದೇ, ಯಾಕಂದ್ರೆ ಮಿಸ್ ಮಾಲಾ ಅಂತ ಎಸ್ ಮೂರ್ತಿ ಅವ್ರು ಡೈರೆಕ್ಟ್ ಮಾಡಿದ್ದು.